सकललोकोद्धारकं सर्वपापं परिहारं सर्वश्रेष्ठ गुरुदेवं प्रणमाम्यहम् ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಅಶ್ವವೇಗದ ವೀಕ್ಷಕ ಬಂಧುಗಳಿಗೆ ಭಗವಂತನ ಸಂಪೂರ್ಣ ಅನುಗ್ರಹವಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ಗುರುಭ್ಯೋ ನಮಃ ಅನ್ನುವಂತಹ ಈ ಒಂದು ಕಾರ್ಯಕ್ರಮ, ಇದರಲ್ಲಿ ಬಹಳ ವಿಶೇಷವಾಗಿ ಗುರುತತ್ವವನ್ನು ಕುರಿತು ನಾವು ಎಷ್ಟು ಸಾಧ್ಯ ಇದೆ ಅಷ್ಟನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕ್ರಮವಾಗಿ ಮಾಡ್ತಾ ಹೋಗ್ತೇವೆ. ಜಗತ್ತಿನಲ್ಲಿ ಗುರುತತ್ವ ಅನ್ನುವಂಥದ್ದು ಬಹಳ ಅದ್ಭುತವಾಗಿರತಕ್ಕಂಥ, ಅಗಾಧವಾಗಿರತಕ್ಕಂಥ ಒಂದು ತತ್ವವಾಗಿದೆ. ಈ ತತ್ವ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಜೀವನದಲ್ಲಿ ಇದರ ಅವಶ್ಯಕತೆ ಅನ್ನುವಂಥದ್ದು ಇದ್ದೇ ಇದೆ. ಮನುಷ್ಯ ಹುಟ್ಟಬೇಕಾದರೆ ಅಜ್ಞಾನದ ಒಂದು ಸ್ಥಿತಿಯಲ್ಲಿ ಆತ ಹುಟ್ಟುತ್ತಾನೆ. ಹುಟ್ಟಿದ ಮೇಲೆ ಅವನಿಗೆ ಕ್ರಮವಾಗಿ ಅವನ ತಾಯಿ ಅನ್ನುವಂಥವಳು ಮೊದಲು ಗುರುವಾಗ್ತಾಳೆ. ನಂತರದಲ್ಲಿ ಅವನ ಸುತ್ತಮುತ್ತಲೂ ಇರತಕ್ಕಂಥ ಸಮಾಜ ಅವನಿಗೆ ಗುರುವಾಗುತ್ತೆ. ನಂತರದಲ್ಲಿ ವಿಶೇಷವಾಗಿ ಅವನು ಶಿಕ್ಷಣವನ್ನು ಪಡಿಬೇಕಾದ್ರೆ ಕೆಲವು ಶಿಕ್ಷಕರು ಅವನಿಗೆ ಗುರುವಾಗ್ತಾರೆ. ಇನ್ನು ವಿಶೇಷವಾದಂತಹ ಜ್ಞಾನವನ್ನು ಅವನು ಅಪೇಕ್ಷಣೆ ಮಾಡ್ತಾನೆ ಅಂತಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಾರ್ಗದರ್ಶಕರು ಗುರುವಾಗ್ತಾರೆ. ಹೀಗೆ ನಾವು ಸಾಮಾನ್ಯವಾಗಿ ಅರ್ಥವನ್ನು ಮಾಡಿಕೊಳ್ತೇವೆ. ಗುರು ಅಂತಂದರೆ ಯಾರಿಂದ ನಮಗೆ ಜ್ಞಾನ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಆ ಎಲ್ಲ ವ್ಯಕ್ತಿಗಳನ್ನು ನಾವು ಗುರು ಅಂತ ಕರೀತೇವೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಕೂಡ ವಿಚಾರ ಮಾಡುವಂಥದ್ದು. ಆದರೆ ವಾಸ್ತವಿಕವಾಗಿ ಶಾಸ್ತ್ರಗಳು ಹೇಳುವಂಥದ್ದು ಹಾಗಲ್ಲ. ಶಾಸ್ತ್ರದ ಪ್ರಕಾರ ಗುರು ಅನ್ನುವಂಥದ್ದಕ್ಕೆ ಅತ್ಯಂತ ಅಗಾಧವಾಗಿರ್ತಕ್ಕಂಥ ಒಂದು ಪರಿಭಾಷೆ ಇದೆ. ಅದಕ್ಕೆ ಅದರದೇ ಆದಂತಹ ಒಂದು ವಿಶೇಷತೆ ಇದೆ. ಗುರು ಅನ್ನುವಂಥವನು ಸಾಮಾನ್ಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗುರು ಅನ್ನುವಂಥದ್ದನ್ನು ನಮ್ಮ ಶಾಸ್ತ್ರಗಳು ಇಷ್ಟು ಅದ್ಭುತವಾದಂಥ ಸ್ಥಾನದಲ್ಲಿ ಅದನ್ನು ಇಟ್ಟಿದ್ದಾರೆ ಅಂತಂದರೆ ನಾವು ಯಾರನ್ನ ಬೇಕಾದರೆ ಅವರನ್ನು ಗುರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕೆಲವೊಬ್ಬರನ್ನು ಸಂಬೋಧನೆ ಮಾಡಬೇಕಾದ್ರೆ, ಅರ್ಥಾತ್ ಕೆಲವೊಬ್ಬರನ್ನು ಕರೆಯಬೇಕಾದ್ರೆ ಏ ಗುರು ಇಲ್ಲಿ ಬಾ ಅಂಥೇಳಿ ಕರೆದು ಬಿಡ್ತೇವೆ. ಆದರೆ ವಾಸ್ತವಿಕವಾಗಿ ಗುರು ಅಂದರೆ ಏನು ಅನ್ನುವುದರ ಜ್ಞಾನ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಹಾಗೆ ಕರೀತಾನೆ. ಗುರು ಅನ್ನುವಂಥದ್ದನ್ನು ನಿಜವಾಗಿಯೂ ತಿಳಿದುಕೊಂಡರೆ ವಾಸ್ತವಿಕವಾಗಿ ಪರಮಾತ್ಮನನ್ನು, ಭಗವಂತನನ್ನು ತಿಳಿದುಕೊಂಡ ಹಾಗೆ. ಅದಕ್ಕೆ ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ನಿಮಗೆಲ್ಲ ಗೊತ್ತಿರುವಂತಹ ಒಂದು ಅದ್ಭುತವಾದಂಥ ಶ್ಲೋಕ, ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹೇಳುವಂಥ ಒಂದು ಶ್ಲೋಕ ಇದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಗೊತ್ತಿರುವಂಥ ಒಂದು ಶ್ಲೋಕ. ಇದರಲ್ಲಿ ಏನು ಹೇಳಲಾಗಿದೆ? ಗುರುವನ್ನು ಬ್ರಹ್ಮ ಅಂತ ಕರೆದರು. ಗುರುಹು ಬ್ರಹ್ಮ, ಗುರುವೇ ಬ್ರಹ್ಮನಾಗಿದ್ದಾನೆ. ಯಾಕೆ ಗುರು ಬ್ರಹ್ಮನಾಗಿದ್ದಾನೆ? ಯಾಕೆ ಅಂದರೆ ನಿನ್ನೊಳಗೆ ಜ್ಞಾನ ಅನ್ನುವಂಥದ್ದನ್ನು ಆತ ಉತ್ಪತ್ತಿ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಅವನನ್ನು ನಾವು ಬ್ರಹ್ಮ ಅಂತ ಕರೆದ್ವಿ. ಬ್ರಹ್ಮನ ಕಾರ್ಯ ಏನು? ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ಗುರು ನಿನ್ನಲ್ಲಿರತಕ್ಕಂತಹ ಜ್ಞಾನವನ್ನು ಆತ ಅಭಿವೃದ್ಧಿ ಮಾಡ್ತಾನೆ, ನಿನ್ನೊಳಗೆ ಒಂದು ಸೃಷ್ಟಿಯನ್ನು ಮಾಡ್ತಾನೆ, ಜ್ಞಾನದ ಸೃಷ್ಟಿಯಾಗತ್ತೆ. ಅದಕ್ಕಾಗಿ ಅವನನ್ನು ಬ್ರಹ್ಮ ಅಂತ ಕರೆದರು. ಗುರೋಹೋ ವಿಷ್ಣು ಅಂತ ಕರೆದರು. ನೋಡಿ, ಗುರುವೇ ವಿಷ್ಣು ಆಗಿದ್ದಾನೆ. ವಿಷ್ಣುವಿನ ಕಾರ್ಯ ಏನು? ವಿಷ್ಣುವಿನ ಕಾರ್ಯ ವಾಸ್ತವಿಕವಾಗಿ ಪಾಲನೆಯನ್ನು ಮಾಡುವಂಥದ್ದು. ಈ ಜಗತ್ತು ಹೇಗೆ ಇರಬೇಕು, ಹೇಗೆ ಹೋಗಬೇಕು, ಹೇಗೆ ಅದರ ಅಸ್ತಿತ್ವ ಅನ್ನುವಂಥದ್ದು ಮುಂದುವರಿಯಬೇಕು, ಇವು ಎಲ್ಲ ತತ್ವಗಳನ್ನು ನೋಡಿಕೊಳ್ಳುವಂತಹ ಕಾರ್ಯ, ಸ್ಥಿತಿಯನ್ನು ಮಾಡುವಂತಹ ವಿಷ್ಣುವಿನ ಕಾರ್ಯ. ಹಾಗಾಗಿ ವಿಷ್ಣು ಗುರೋಹೋ ವಿಷ್ಣು, ಗುರುವನ್ನು ವಿಷ್ಣು ಅಂತ ಕರೆದರು. ಯಾಕೆಂದರೆ ನಮ್ಮಲ್ಲಿ ಇರತಕ್ಕಂಥ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಈ ಒಂದು ವ್ಯವಹಾರ ವ್ಯಾಪಾರಗಳನ್ನು ಆ ಒಳಗಿರೆ ಸೃಷ್ಟಿಯಾಗಿರುವಂತಹ ಏನು ಜ್ಞಾನವಿದೆ ಅದರ ಮುಖಾಂತರವಾಗಿ ಅದು ಸ್ಥಿತಿಯನ್ನು ಮಾಡುವಂಥದ್ದು, ನಮ್ಮನ್ನು ಬ್ಯಾಲೆನ್ಸ್ ಆಗಿ ಇಡುವಂಥದ್ದು.
ಈ ಕಾರ್ಯವನ್ನು ಗುರು ಮಾಡುವುದರಿಂದ ಅವನಿಗೆ ವಿಷ್ಣು ಗುರೋರ್ ವಿಷ್ಣು ಅಂತ ಕರೆದರು. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಮಹೇಶ್ವರನಾಗಿದ್ದಾನೆ ಅಂತ ಕರೆದರು. ಯಾಕೆ? ಸಾಕ್ಷಾತ್ ಶಿವನ ಕೆಲಸ ಏನು, ಮಹೇಶ್ವರನ ಕೆಲಸ ಏನು? ಲಯವನ್ನು ಮಾಡುವಂಥದ್ದು. ಅಂದರೆ ಯಾವೆಲ್ಲ ತನ್ನ ಕೆಲಸವನ್ನು ಮುಗಿಸ್ತದೆ ಆಗ ಅದು ಲಯವನ್ನು ಹೊಂದುತ್ತೆ. ಪ್ರಕೃತಿ ಅನ್ನುವಂಥದ್ದು ಒಂದು ಸ್ತರಕ್ಕೆ ಹೋದಾಗ ಅದು ಲಯವನ್ನು ಹೊಂದುತ್ತೆ. ಈ ಜಗತ್ತು ಅನ್ನುವಂಥದ್ದು ಲಯವನ್ನು ಹೊಂದುತ್ತೆ. ಈ ಪ್ರಪಂಚ ಅನ್ನುವಂಥದ್ದು ಒಂದು ಕಾಲಘಟ್ಟದಲ್ಲಿ ಲಯವನ್ನು ಹೊಂದುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಅಜ್ಞಾನವನ್ನು ಯಾರು ಲಯ ಮಾಡ್ತಾರೆ ಅವನು ಗುರು. ಆದ್ದರಿಂದ ಅವನಿಗೆ ಗುರುದೇವೋ ಮಹೇಶ್ವರ, ಗುರುವೇ ಮಹೇಶ್ವರನಾಗಿದ್ದಾನೆ ಅಂತ ಹೇಳಿದ್ರು. ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಶಾಸ್ತ್ರವನ್ನು ಬರೆದವರು ನೋಡಿ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಇಷ್ಟು ಹೇಳಿದ್ರು. ಗುರುವನ್ನು ನಮ್ಮ ಒಂದು ಧರ್ಮದಲ್ಲಿ ಅಥವಾ ನಮ್ಮ ಈ ಸನಾತನವಾದಂಥ ಒಂದು ಸಂಪ್ರದಾಯದಲ್ಲಿ ತ್ರಿಮೂರ್ತಿಗಳು ಅನ್ನುವಂಥವರು ಬ್ರಹ್ಮ ವಿಷ್ಣು ಮಹೇಶ್ವರ, ಇವರು ಅತ್ಯಂತ ಕೊಟ್ಟ ಕೊನೆಯ ದೇವರು. ಅಂದರೆ ಅವರ ಕೆಳಗಡೆ ಇಂದ್ರ ಚಂದ್ರ ಅಗ್ನಿ ವಾಯು ವರುಣ ಹೀಗೆ ಸಾವಿರಾರು ಲಕ್ಷ ಕೋಟಿ ದೇವತೆಗಳು ಇದ್ದಾರೆ. ಆದರೆ ನಿಮ್ಮ ಅಲ್ಲಿ ಅತ್ಯಂತ ಶ್ರೇಷ್ಠವಾದ ದೇವತೆಗಳು ಯಾರು ಅಂತ ಕೇಳಿದ್ರೆ ನಾವು ಹೇಳೋದು ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಗುರುವನ್ನು ಈಗ ಬ್ರಹ್ಮನಿಗೆ ಹೋಲಿಸಿ ಆಯಿತು, ಗುರುವನ್ನು ವಿಷ್ಣುವಿಗೆ ಹೋಲಿಸಿ ಆಯಿತು, ಗುರುವನ್ನು ಮಹೇಶ್ವರನಿಗೆ ಹೋಲಿಸಿ ಆಯಿತು. ಆದರೂ ಶಾಸ್ತ್ರವನ್ನು ಹೇಳಿರ್ತಕ್ಕಂಥ ವ್ಯಕ್ತಿಗೆ ಸಮಾಧಾನ ಆಗಲಿಲ್ಲ. ಆತ ಇದಕ್ಕಿಂತಲೂ ಮೇಲೆ ಇನ್ನೇನಾದರೂ ಇದೆಯಾ ಅಂತ ವಿಚಾರ ಮಾಡ್ತಾನೆ. ಅದಕ್ಕೆ ಅವನು ಅಂತ ಗುರು ಸಾಕ್ಷಾತ್ ಪರಬ್ರಹ್ಮ. ಈ ಪರಬ್ರಹ್ಮ ಅಂತಂದ್ರೆ ಏನು ಅಂತಂದ್ರೆ ಅದನ್ನೇ ಪರಮಾತ್ಮ ಅಂತ ಕರೆದ್ವಿ ನಾವು. ಪರಬ್ರಹ್ಮ ಪರಮಾತ್ಮ. ಪರಮಾತ್ಮ ಅಂದ್ರೆ ಏನು? ಈ ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಯಾವ ಶಕ್ತಿಯಿಂದ ಹುಟ್ಟಿದ್ದಾರೆ? ಅಲ್ಟಿಮೇಟ್ ಅಂತ ಹೇಳ್ತೀವಿ, ಕೊಟ್ಟ ಕೊನೆಯದಾದಂಥ ಶಕ್ತಿ, ಜಗತ್ತಿನ ಅತ್ಯಂತ ಕೊನೆಯದಾಗಿ ಇರತಕ್ಕಂಥದ್ದು. ಅದಕ್ಕೆ ಆಕಾರ ಅನ್ನುವಂಥದ್ದಿಲ್ಲ, ನಿರಾಕಾರ ನಿರ್ಗುಣ ಅವ್ಯಕ್ತ ಅವ್ಯಯ ಅದ್ಭುತ ಅನಂತವಾಗಿರ್ತಕ್ಕಂಥದ್ದು. ಅದಕ್ಕೆ ಆದಿ ಅಂತ್ಯಗಳಿಲ್ಲ. ಆದರೆ ಪುರಾಣಗಳಲ್ಲಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆದಿಯನ್ನು ನಾವು ಹುಡುಕ್ತೇವೆ. ಸೃಷ್ಟಿಯ ಆದಿಯಲ್ಲಿ ನಾರಾಯಣ ಅನ್ನುವಂಥವನು ಆಲದ ಎಲೆಯದ ಮೇಲೆ ಮಲಗಿದ್ದ ಅನ್ನುವಂಥ ಒಂದು ಪ್ರಾರಂಭ ಇದೆ. ಬ್ರಹ್ಮ ಅನ್ನುವಂಥವನು ವಿಷ್ಣುವಿನ ಹೊಕ್ಕಳಿನಿಂದ ಹುಟ್ಟಿರತಕ್ಕಂಥ ಒಂದು ಕಮಲದಲ್ಲಿ ಬ್ರಹ್ಮನ ಪ್ರಾದುರ್ಭಾವವಾಯಿತು ಅನ್ನುವಂಥ ಒಂದು ಪ್ರಾರಂಭ ಇದೆ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದು ಪ್ರಾರಂಭ ಅಂತ ಇದೆ. ಯಾವುದಕ್ಕೆ ಪ್ರಾರಂಭವಿದೆ ಅದಕ್ಕೆ ಅಂತ್ಯವೂ ಕೂಡ ಇದೆ. ಹಾಗಾಗಿ ಸೃಷ್ಟಿಯ ಆದಿಯಲ್ಲಿ ಪ್ರಾದುರ್ಭಾವವಾಗಿರತಕ್ಕಂಥ ಈ ತ್ರಿಮೂರ್ತಿಗಳು ಸೃಷ್ಟಿಯ ಅಂತ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತೆ ಮೊಟಕುಗೊಳಿಸ್ತಾರೆ ಅಥವಾ ತನ್ನ ಪರ್ಯಾವಸಾನ ಮಾಡ್ತಾರೆ. ಅವರು ಪರ್ಯಾವಸಾನ ಆಗುವಂತಹ ಎಲ್ಲಿ ಹೋಗಿ ಅವರು ಪರ್ಯಾವಸಾನ ಹೊಂದುತ್ತಾರೆ, ಅವರು ಎಲ್ಲಿ ಹೋಗಿ ಮತ್ತೆ ಲೀನವಾಗ್ತಾರೆ ಅಂತಂದ್ರೆ ಪರಬ್ರಹ್ಮ ವಸ್ತುವಿನಲ್ಲಿ. ಅದಕ್ಕೆ ಪರಮಾತ್ಮ ಅಂತ ಕರೀತಾರೆ. ಇಲ್ಲಿ ಬ್ರಹ್ಮ ಬ್ರಹ್ಮ ಅಂತ ಎರಡು ಶಬ್ದಗಳು. ಬ್ರಹ್ಮ ಅನ್ನುವಂಥದ್ದು ಚತುರ್ಮುಖ ಬ್ರಹ್ಮ ಅನ್ನುವಂಥದ್ದು ಬೇರೆ, ಅನಾದಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ವೇದಾಂತಿಗಳು ಪರಬ್ರಹ್ಮ ಅಂತ ಕರೆದು. ಹಾಗಾಗಿ ಪರಬ್ರಹ್ಮ ಬೇರೆ ಬ್ರಹ್ಮ ಬೇರೆ. ಬ್ರಹ್ಮ ಅಂತಂದ್ರೆ 4 ತಲೆಗಳಿರ್ತಕ್ಕಂಥ ಸೃಷ್ಟಿ ಮಾಡುವಂಥ ಒಂದು ದೇವತೆ. ಆದರೆ ಪರಬ್ರಹ್ಮ ಅಂತಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೂ ಯಾವ ಶಕ್ತಿ ಎನ್ನುವಂಥದ್ದು ಉದ್ಭವವನ್ನು ಮಾಡ್ತೋ ಅದಕ್ಕೆ ಪರಬ್ರಹ್ಮ. ಅದನ್ನೇ ನಾವು ಸರಳವಾಗಿ ಹೇಳೋದಾದರೆ ಪರಮಾತ್ಮ ಅಂತ ಕರೀತೇವೆ. ಈ ಪರಮಾತ್ಮ ಶಕ್ತಿ, ಅದಕ್ಕೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಬ್ರಹ್ಮನಿಗೆ ಹೋಲಿಸಿದರೂ ಸಾಧ್ಯ ಆಗಲಿಲ್ಲ, ವಿಷ್ಣುವಿಗೆ ಹೋಲಿಸಿದರೂ ಸಾಕಾಗಲಿಲ್ಲ, ಮಹೇಶ್ವರನಿಗೆ ಹೋಲಿಸಿದರೂ ಸಾಕಾಗಲಿಲ್ಲ. ಇವರಿಗಿಂತಲೂ ಮೇಲೆ ಇರತಕ್ಕಂಥ ಯಾವುದಾದರೂ ಒಂದು ತತ್ವವಿದ್ದರೆ ಆ ತತ್ವಕ್ಕೆ ನಾವು ಗುರುವನ್ನು ಹೋಲಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತಾವೆ. ಅದಕ್ಕೆ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆ ಗುರುವಿಗೆ, ಅಂತಹ ಗುರುವಿಗೆ, ಸಾಕ್ಷಾತ್ ಪರಬ್ರಹ್ಮ ವಸ್ತುವಾಗಿರುವ ಗುರುವಿಗೆ ನಾನು ಅನಂತವಾದಂಥ ವಂದನೆಯನ್ನು ಮಾಡ್ತೇನೆ ಅನ್ನುವಂಥದ್ದು. ಯಾಕೆ ಅಂದರೆ ಗುರುತತ್ವ ಅನ್ನುವಂಥದ್ದು ಒಂದು ನಿಮಗೆ ಇಲ್ಲ ನಿಮ್ಮ ಜೀವನದಲ್ಲಿ ಅಂತಂದರೆ ವಾಸ್ತವಿಕವಾಗಿ ಬೇರೆ ಏನು ಇದ್ದರೂ ಕೂಡ ಅದು ಅಪೂರ್ಣವಾಗಿಯೇ ಉಳಿತದೆ. ಅದಕ್ಕಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ,
ಗುರೋರಂಗರಿ ಪದ್ಮೆ ಮನಶ್ಚೇನ್ನ ಲಗ್ನಂ ತತಃಕಿಂ 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 ತತಃಕಿಂ. ಒಂದು ವೇಳೆ ನಿನಗೆ ನಿನ್ನ ಜೀವನದಲ್ಲಿ ಗುರುವಿನ ಪಾದ ಅನ್ನುವಂಥದ್ದು ಸಿಗಲಿಲ್ಲ ಅಂತಾದರೆ ಮುಂದೆ ನಿನ್ನ ಗತಿ ಏನು, ನಿನ್ನ ಗತಿ ಏನು, ನಿನ್ನ ಗತಿ ಏನು? ಹೀಗೆ ನೀನು ಈ ಸಂಸಾರದಲ್ಲಿ ಹುಟ್ಟುತ್ತಾ ಇರ್ತೀಯ, ಸಾಯ್ತಾ ಇರ್ತೀಯ, ಸಾಯ್ತಾ ಇರ್ತೀಯ, ಹುಟ್ಟುತ್ತಾ ಇರ್ತೀಯ. ಆ ಹುಟ್ಟು ಸಾವಿಗೆ ಒಂದು ಅಂತ್ಯ ಅನ್ನುವಂಥದ್ದು ಇರೋದಿಲ್ಲ. ಸಂಸಾರದ ತಾಪತ್ರೆಗಳಿಗೆ ಒಂದು ಅಂತ್ಯ ಅಂತ ಇರೋದಿಲ್ಲ. ಈ ಜನ್ಮವನ್ನು ನೀನು ಮುಗಿಸದಿ ಮತ್ತೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಕಡೆ ಹುಟ್ಟಿದೀಯಾ, ಆ ಹುಟ್ಟಿರ್ತಕ್ಕಂಥದ್ದು ಮತ್ತೆ ಬೆಳೀತೀಯ. ಅಲ್ಲಿಯ ಜಂಜಾಟಗಳು, ಅಲ್ಲಿಯ ಸಮಸ್ಯೆಗಳು, ಅಲ್ಲಿಯ ತೊಲಲಾಟಗಳು, ಇವು ಎಲ್ಲದರಿಂದ ನೀನು ಏನಾಗ್ತೀಯ ಅಂತಂದರೆ ಮತ್ತೆ ಈ ಸಂಸಾರದಲ್ಲಿ ಹುಟ್ಕೊಳ್ತೀಯ, ಸಾಯ್ತೀಯ, ಸಾಯ್ತೀಯ, ಹುಡ್ತೀಯ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಆ ತಾಯಿಯ ಗರ್ಭದಲ್ಲಿ ಹೋಗಿ ಗರ್ಭವಾಗಿ ಮಗುವಾಗಿ ಇರುವಂಥದ್ದು. ಹೀಗೆ ಅದಕ್ಕಾಗಿ ನಿನ್ನ ಹತ್ರ ಸಂಪತ್ತಿರಬಹುದು, ನಿನ್ನ ಹತ್ರ ಪತ್ನಿ ಇರಬಹುದು, ನಿನ್ನ ಹತ್ರ ಪುತ್ರರಿರಬಹುದು, ನಿನ್ನ ಹತ್ರ ಬೇಕಾದಷ್ಟು ನಿನಗೆ ಬೇಕಾಗಿರುವಂಥ ಎಲ್ಲವೂ ಕೂಡ ಈ ಸಂಸಾರದಲ್ಲಿ ನಿನಗೆ ಸಿಕ್ಕಿರಬಹುದು. ಆದರೆ ಗುರು ಮಾತ್ರ ನಿನಗೆ ಸಿಕ್ಕಲಿಲ್ಲ ಅಂತಾದರೆ ನಿನಗೆ ವಾಸ್ತವಿಕವಾಗಿ ನಿನಗೆ ಮೋಕ್ಷ ಅನ್ನುವಂಥದ್ದು ಇಲ್ಲ, ಮುಕ್ತಿ ಅನ್ನುವಂಥದ್ದು ಇಲ್ಲ. ನೀನು ಹೀಗೆ ಮಾಡಿಕೊಂಡು ಹೋಗಬೇಕು ಅಷ್ಟೇ. ಒಂದು ಜೀವನದಲ್ಲಿ ನೀನು ರಾಜಕಾರಣಿ ಆಗ್ತೀಯ, ಇನ್ನೊಂದು ಜೀವನದಲ್ಲಿ ರಾಜನಾಗ್ತೀಯ, ಇನ್ನೊಂದು ಜೀವನದಲ್ಲಿ ಒಬ್ಬ ಸಾಮಾನ್ಯನಾದಂಥ ಕ್ಲರ್ಕ್ ಆಗ್ತೀಯ, ಇನ್ನೊಂದು ಜೀವನದಲ್ಲಿ ಒಬ್ಬ ಲೆಕ್ಚರ್ ಆಗ್ತೀಯ, ಇನ್ನೊಂದು ಜೀವನದಲ್ಲಿ ಹಮಾಲಿ ಮಾಡುವವನಾಗ್ತೀಯ, ಇನ್ನೊಂದು ಜೀವನದಲ್ಲಿ ಭಿಕ್ಷೆ ಬೇಡುವವನು ಆಗಬಹುದು. ಹೀಗೆ ಒಟ್ಟಿನಲ್ಲಿ ಇದು ಮುಗಿಯದೇ ಇರತಕ್ಕಂತಹ ಒಂದು ಕರ್ಮದ ಜಾಲದಲ್ಲಿ ಸಿಲುಕಿಕೊಂಡು ಒಬ್ಬ ಮನುಷ್ಯ ತೊಳಲಾಡ್ತಾ 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 ಆ ಆತ್ಮ ಎಂದೂ ಕೂಡ ಶಾಂತಿಯನ್ನು ಪಡೆದೇ ಇರತಕ್ಕಂಥ ಸ್ಥಿತಿಗೆ ಹೋಗ್ಬಿಡ್ತದೆ. ಆದರೆ ಯಾವ ವ್ಯಕ್ತಿಗೆ ಗುರು ಸಿಗ್ತಾನೆ, ಆ ಗುರು ಅನ್ನುವಂಥವನು ನಿಜವಾಗಿಯೂ ಗುರುವಾಗಿದ್ದರೆ ಅವನು ನಿನ್ನನ್ನು ಈ ಸಂಸಾರದ ತಾಪತ್ರಯಗಳಿಂದ ಮೇಲೆ ಎತ್ತುವಂತಹ ಒಂದು ಶಕ್ತಿ ಇದೆ. ನೋಡಿ, ಬ್ರಹ್ಮ ನಿನಗೆ ಆಯುಷ್ಯವನ್ನು ಕೊಡಬಹುದು, ವಿಷ್ಣು ನಿನಗೆ ಸಂಪತ್ತನ್ನು ಕೊಡಬಹುದು, ಮಹೇಶ್ವರ ನಿನಗೆ ಜ್ಞಾನವನ್ನು ಕೊಡಬಹುದು. ಆದರೆ ಮೋಕ್ಷವನ್ನು ಕೊಡಲಿಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ಹಾಗಾಗಿ ಗುರೋಹೋ ಪ್ರತ್ಯಕ್ಷ ದೇವತಾ, ಗುರುವನ್ನು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ದೇವರು ಅಂತ ನಮ್ಮ ಶಾಸ್ತ್ರಗಳು ಕರೆದರು. ಹಾಗಾಗಿ ಗುರು ಅನ್ನುವಂಥವನು ಬದುಕಿನಲ್ಲಿ ಬಹಳ ದೊಡ್ಡದಾದಂಥ ಒಂದು ಸ್ಥಾನವನ್ನು ಪಡಿತಾನೆ. ಅದಕ್ಕಾಗಿ ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವನ್ನು ನಾವು ಸಾಕ್ಷಾತ್ ಪರಬ್ರಹ್ಮ ವಸ್ತು ಅಂತ ಕರೆದು ಬಿಟ್ವಿ. ಅದಕ್ಕಾಗಿಯೇ ನಮ್ಮ ಎಲ್ಲ ಜ್ಞಾನಿಗಳು, ಯಾವೆಲ್ಲ ಜ್ಞಾನಿಗಳನ್ನು ನಾವು ಇವತ್ತು ಸ್ಮರಣೆ ಮಾಡ್ತೇವೆ, ಯಾವೆಲ್ಲ ಮೋಕ್ಷವನ್ನು ಪಡೆದಿರತಕ್ಕಂಥ ಮಹಾನ್ ವ್ಯಕ್ತಿಗಳು, ಚೈತನ್ಯಗಳು ಅಂತ ಹೇಳ್ತೇವೆ, ಅವರು ಎಲ್ಲರ ಜೀವನದಲ್ಲಿ ಅವರು ಒಬ್ಬ ಮಹಾನ್ ವ್ಯಕ್ತಿ ಆಗಲಿಕ್ಕೆ ಕಾರಣ ಏನು ಅಂತ ನಾವು ಅವರ ಚರಿತ್ರೆಯನ್ನು ಒಂದು ವೇಳೆ ಓದಿದರೆ ಅದರಲ್ಲಿ ಮುಖ್ಯವಾದಂಥ ಪಾತ್ರ ಒಬ್ಬ ಗುರುವಿನದಾಗಿರುತ್ತೆ. ಹಾಗಾಗಿ ಗುರುವನ್ನು ತಾವು ಅರಸಬೇಕಾಗಿದೆ. ಗುರು ಹಾಗೆ ಸಿಗುವವನಲ್ಲ, ಅವನು ಅರಸುವುದರಿಂದ, ಅಂದರೆ ನೀವು ಹುಡುಕುವುದರಿಂದ ಸಿಗುವಂಥದ್ದು. ಅವನು ಕೆಲವೊಬ್ಬರಿಗೆ ಪೂರ್ವಜನ್ಮದ ಪುಣ್ಯದಿಂದ ಅನಾಯಾಸವಾಗಿ ಅಕಸ್ಮಾತಾಗಿ ಒಬ್ಬ ಗುರು ಸಿಗಬಹುದು. ಆದರೆ ಸಾಮಾನ್ಯರಿಗೆ ಗುರುವನ್ನು ನಾವು ಹುಡುಕಿಕೊಂಡು ಹೋಗಿ ನಾವು ಆ ಗುರುವಿನ ಲಕ್ಷಣಗಳನ್ನು ನೋಡಿ, ಆ ಗುರುವಿನಲ್ಲಿ ಯಾವ ಲಕ್ಷಣಗಳಿದ್ದಾವೆ, ಅವನಲ್ಲಿ ಯಾವ ಶ್ರೇಷ್ಠವಾದಂಥ ಅಂಶಗಳಿದ್ದಾವೆ, ಅವನಲ್ಲಿ ಮೋಕ್ಷದ ಒಂದು ಭಾವನೆ ಹೇಗೆ ಇದೆ, ಜ್ಞಾನ ಹೇಗಿದೆ, ಇವುಗಳನ್ನು ತಾವು ಅರ್ಥ ಮಾಡಿಕೊಂಡು ಆ ಪ್ರಕಾರವಾಗಿ ಗುರುವನ್ನು ನೀವು ಪರಿಗ್ರಹಣೆ ಮಾಡಬೇಕು. ಅಂದರೆ ಇವನು ನನ್ನ ಗುರು ಅನ್ನುವಂಥದ್ದನ್ನು ತಾವು ಪರಿಗ್ರಹವನ್ನು ಮಾಡಬೇಕು. ಯಾವಾಗ ಹಾಗೆ ಪರಿಗ್ರಹವನ್ನು ಮಾಡಿ ಆ ಗುರುವಿನ ಮಾರ್ಗದರ್ಶನದಲ್ಲಿ ಯಾವಾಗ ನೀವು ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ, ಆವಾಗ ನಿಮಗೆ ಈ ಸಂಸಾರದ ದುಃಖದಿಂದ ನೀವು ಮೇಲೇಳುವಂತಹ ಒಂದು ಶಕ್ತಿ ಎನ್ನುವಂಥದ್ದು ನಿಮಗೆ ಬರುತ್ತೆ. ಅಲ್ಲಿಯ ತನಕ ಎಂಥ ದೊಡ್ಡ ರಾಜನಾಗಲಿ, ಎಂಥ ಚಕ್ರವರ್ತಿ ಆಗಲಿ, ಎಂಥ ರಾಜಕಾರಣಿ ಆಗಲಿ, ಅವನ ಹತ್ರ ಏನೆಲ್ಲ ಇದ್ದರೂ ಕೂಡ ಅವನ ಜೀವನ ಅನ್ನುವಂಥದ್ದು ಅಪೂರ್ಣವಾಗಿಯೇ ಇರುತ್ತೆ ಅನ್ನುವಂಥದ್ದನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಮುಂದಿನ ಒಂದು ನಾವು ಹಂತದಲ್ಲಿ ಕ್ರಮವಾಗಿ ಆ ಗುರು ತತ್ವ ಅಂದರೆ ಹೇಗೆ ಇರುತ್ತೆ ಮತ್ತು ಅದು ಯಾವ ರೀತಿಯಾಗಿ ನೀವು ಅದನ್ನು ಒಬ್ಬ ಗುರುವನ್ನು ನೋಡಿದಾಗ ಅವನಲ್ಲಿ ಗುರುತ್ವ ಇದೆ, ಅವನಲ್ಲಿ ಜ್ಞಾನ ಇದೆ ಅನ್ನುವಂಥದ್ದನ್ನು ನೀವು ಯಾವ ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವ ಹೀಗೆ ಹಲವಾರು ವಿಚಾರಗಳನ್ನು ನಾವು ಈ ಗುರುಭ್ಯೋ ನಮಃ ಅನ್ನುವ ಈ ಕಾರ್ಯಕ್ರಮದಲ್ಲಿ ಕ್ರಮವಾಗಿ ನಾವು ನಿಮ್ಮ ಜೊತೆಗೆ ಈ ಎಲ್ಲ ಒಂದು ವಿಷಯಗಳನ್ನು ಹಂಚಿಕೊಳ್ತಾ ಹೋಗ್ತೇವೆ.
ಇದೇ ರೀತಿಯಾಗಿ ಗುರುಭ್ಯೋ ನಮಃ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸ್ತಾ ಇರಿ. ತಮಗೆಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹವಾಗಲಿ, ಪರಮಾತ್ಮನ ಪರಿಪೂರ್ಣವಾದಂಥ ಆಶೀರ್ವಾದ ತಮಗೆಲ್ಲರಿಗೂ ಸಿಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಧನ್ಯವಾದ. ಸಕಲ ಲೋಕೋದ್ಧಾರಕಂ ಸರ್ವ ಪಾಪಂ ಪರಿಹಾರಂ ಸರ್ವಶ್ರೇಷ್ಠ ಗುರುದೇವಂ ಪ್ರಣಮಾಮ್ಯಹಂ.